ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾತ್ವಿಕ್ಗೆ ನಾವು ಇದೇ ಫಸ್ಟ್ ಟೈಮ್ ಅವನಿಗೆ ಹೇರ್ ಸ್ಟೈಲ್ ಮಾಡಿಸ್ತಾ ಇದ್ವಿ. ಅಂದರೆ ಹೇರ್ ಕಟ್ ಇದೇ ಮೊದಲನೇದಾಗಿ ಮಾಡಿಸ್ತಾ ಇರೋದು ಅವನಿಗೆ. ಸೊ ಅದಕ್ಕೆ ಅವನಿಗೆ ಕೆಂಗೇರಿಲಿ ಇರುವಂತಹ ಒಂದು ಲುಕ್ಮಿ ಫ್ಯಾಮಿಲಿ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಅವನಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಹೇರ್ ಕಟ್ ಮಾಡಿಸ್ತಿರೋದ್ರಿಂದ. ಅವನಿಗೆ ಇಷ್ಟು ದಿನ ಮುಡಿ ಮಾಡಿಸ್ತಾ ಇದ್ವಿ, ಇವಾಗ 3 ಸರಿ ಆಗಿದೆ ಅವನಿಗೆ ಮುಡಿ ಮಾಡಿಸಿದ್ದು. ಅವಾಗೆಲ್ಲ ತುಂಬಾ ಅಳ್ತಾ ಇದ್ದ, ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ತರ ಏನ್ ಮಾಡ್ತಿದ್ದಾರೆ ಅಂತನೂ. ಸೊ ಇವತ್ತು ತುಂಬಾ ಖುಷಿಯಿಂದ ಸೈಲೆಂಟ್ ಆಗಿ ಕೂತ್ಕೊಬಿಟ್ಟಿದ್ದಾನೆ. ಅವ್ರು ಏನ್ ಮಾಡಿದ್ರು ಏನು ಕೇಳ್ತಾನೂ ಇಲ್ಲ. ನಮ್ ಕಡೆನೂ ಅವಾಗ ನೋಡ್ಕೊಂಡು ಮತ್ತೆ ಆ ಕಡೆ ಮಿರರ್ನೇ ನೋಡ್ಕೊಂಡು ಸುಮ್ನೆ ಕೂತಿದ್ದ. ಇವತ್ತು ಫೈನಲಿ ಹೇರ್ ಕಟ್ ಮಾಡಿಸಿದ್ದಾಯ್ತು. ಸೊ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ ಇವತ್ತು ನಮ್ ಸಾತ್ವಿಕ್. ಹೇರ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಹೋಗೋ ಅಷ್ಟರಲ್ಲಿ ಅವನಿಗೆ ಹೊಟ್ಟೆ ಹಶ್ವು ಅಂತ ಹೇಳ್ದ. ಸೊ ಊಟ ಮಾಡ್ತೀಯಾ ಅಂತಂದ್ರು ಮಾಡಲ್ಲ ಅಂತ ಹೇಳ್ತಾ ಇದ್ದ. ಜ್ಯೂಸ್ ಬೇಕು ಅಂತ ಕೇಳ್ದ. ಅವ್ನು ಅದಕ್ಕೋಸ್ಕರ ಹೊಟ್ಟೆ ಹಶ್ವು ಅಂತ ಹೇಳೋದು. ಇಲ್ಲಿ ಕೆಂಗೇರಿಗೆ ಬಂದಾಗೆಲ್ಲ ನಾವು ಫ್ರೆಶ್ ಜ್ಯೂಸ್ ಅನ್ನ ಕೊಡಿಸ್ತಾ ಇದ್ವಿ. ಅದಕ್ಕೋಸ್ಕರ ಅವನಿಗೆ ಫ್ರೆಶ್ ಜ್ಯೂಸ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವನು ಹೊಟ್ಟೆ ಹಶ್ವು ಆಗ್ತಿದೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯಕ್ ಬಂದಿದ್ದಾನೆ. ಜ್ಯೂಸ್ ಕುಡ್ಬಿಟ್ಟು ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾನೆ. ಹೊರಗಡೆ ಬಂದ್ಬಿಟ್ರೆ ತುಂಬಾ ಖುಷಿಯಿಂದ ಇರ್ತಾನೆ. ಮತ್ತೆ ಇವತ್ತು ಮಾರ್ನಿಂಗ್ ನಾನಿಲ್ಲಿ ಒಂದು ಸ್ನ್ಯಾಕ್ಸ್ ಅನ್ನ ಕೊಟ್ಟಿದ್ದೀನಿ. ಅವನಿಗೆ ಟಿಫನ್ ಸರಿಯಾಗಿ ಮಾಡಕ್ ಆಗ್ಲಿಲ್ಲ. ರೈಸ್ ಐಟಮ್ ಯಾವ್ದನ್ನು ಕೂಡ ಅವನು ಚೆನ್ನಾಗಿ ತಿನ್ನೋದಿಲ್ಲ. ಅದಕ್ಕೆ ಒಂದು ಸ್ನ್ಯಾಕ್ಸ್ ಅನ್ನ ಕೊಟ್ಟಿದ್ದೀನಿ. ಇದು ಮಖಾನ ಅಂತ. ನಾವು ಇದನ್ನ ಚೀಸ್ ಫ್ಲೇವರ್ ತಗೊಂಡಿದೀವಿ. ಅದು ರೋಸ್ಟೆಡ್ ಆಗಿರುತ್ತೆ. ಈ ಕುರ್ಕುರೆ ಮತ್ತೆ ಚಿಪ್ಸ್, ಲೇಸ್ ಇದೆಲ್ಲ ಕೊಡೋದ್ ಬದಲು ಈ ತರ ಒಂದು ಸ್ನ್ಯಾಕ್ಸ್ ಅನ್ನ ಕೊಟ್ರೆ ಹೆಲ್ದಿ ಆಗಿ ಇರುತ್ತೆ. ರಿಚ್ ಪ್ರೋಟೀನ್, ರಿಚ್ ಕ್ಯಾಲ್ಸಿಯಂ ಅದರಲ್ಲಿ ಸಿಗುತ್ತೆ ನಮ್ಗೆ. ಮತ್ತೆ ಅವನಿಗೆ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗ್ಲೇನೆ ಡ್ರೈ ಫ್ರೂಟ್ಸ್ ಅನ್ನ ನೆನ್ಸೋದಕ್ಕೆ ಇಡ್ತಾ ಇದ್ದೀನಿ. 5 ಗೋಡಂಬಿ, 5 ಬಾದಾಮಿ, 2 ವಾಲ್ನಟ್ ಮತ್ತೆ 2 ಖರ್ಜೂರ ತಗೊಂಡಿದ್ದೀನಿ. ಅದು ಸೀಡ್ಲೆಸ್ ಮಾಡ್ತಾ ಇದ್ದೀನಿ. ಈ ಒಂದು ಡ್ರೈ ಫ್ರೂಟ್ಸ್ ಅನ್ನ ನೆನೆಸ್ಬಿಟ್ಟು ಅವನಿಗೆ ಊಟ ಪ್ರಿಪೇರ್ ಮಾಡಿ ಕೊಡ್ತೀನಿ. ಅದು ಅವಲಕ್ಕಿ ಇರುತ್ತಲ್ಲ, ಅದನ್ನ ನಾನು ಪೌಡರ್ ಮಾಡ್ಕೊಂಡು ಅದ್ರ ಜೊತೆ ಹಾಲು ಮತ್ತೆ ನೀರು, ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಬಾಯ್ಲ್ ಮಾಡಿ ಅವನಿಗೆ ತಿನ್ನಿಸ್ತೀನಿ. ಇದನ್ನ ನಾನು 8 ಮಂತ್ಸ್ ಇಂದ ಅಂದ್ರೆ 6 ಮಂತ್ ಇಂದಾನೇ ಕೊಡ್ತಾ ಇದ್ದೆ. ಬಟ್ ಇವಾಗ ನಾನು ಇದನ್ನ ಸಜೆಸ್ಟ್ ಮಾಡೋದು 8 ಮಂತ್ ಇಂದ ನಾವು 3 ಇಯರ್ ತನಕ, ಅಪ್ ಟು 3 ಇಯರ್ ತನಕನೂ ನಾವು ಈ ಫುಡ್ ಅನ್ನ ಕೊಡ್ಬೋದು. ಈ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನೆಲ್ ಅನ್ನ ಓಪನ್ ಮಾಡಿ ನೋಡ್ಬೋದು. ಈ ರೆಸಿಪಿ ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ನಾನಿಲ್ಲಿ ಮಧ್ಯಾಹ್ನ ಆಯ್ತು, ಅವನಿಗೆ ಯಾವ್ದಾದ್ರು ಜ್ಯೂಸ್ ಮಾಡ್ಕೊಡೋಣ ಅಂತ ಮಸ್ಕ್ ಮೆಲನ್ ಜ್ಯೂಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ಅವನೇ ಕೇಳ್ತಾ ಇದ್ದ ನನಗೆ ಜ್ಯೂಸ್ ಬೇಕು ಅಂತ. ಅದಕ್ಕೆ ಹೊರಗಡೆ ನಾವು ಸಿಗೋ ಈ ಫಾಂಟಾ, ಆರೆಂಜ್ ಜ್ಯೂಸ್ ಆ ತರ ಸಿಗುತ್ತಲ್ಲ, ಆ ತರದಕ್ಕಿಂತ ನಾವು ಈ ತರ ಫ್ರೂಟ್ ಜ್ಯೂಸ್ ಅನ್ನ ಮನೇಲೆ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ಇವತ್ತು ನಾನು ಮಸ್ಕ್ ಮೆಲನ್ ಜ್ಯೂಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಈ ಕರ್ಬೂಜನ ನಾನು ಸ್ಪೂನಲ್ಲೇ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಲು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಕ್ಕರೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಜಾಸ್ತಿ ಐಸ್ ಹಾಕೋದು ಬೇಡ, ಐಸ್ ಅವಶ್ಯಕತೆನೇ ಇರೋದಿಲ್ಲ. ನಾವು ಯಾವಾಗ್ಲೂ ಹಾಲನ್ನ ಕೋಲ್ಡಲ್ಲಿ ಇಟ್ಟಿರ್ತೀವಲ್ವಾ, ಸೊ ಅದೇ ಸಾಕಾಗುತ್ತೆ. ಕೋಲ್ಡ್ ಜಾಸ್ತಿ ಕುಡಿದ್ರೆ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ. ಮಸ್ಕ್ ಮೆಲನ್ ಬೇರೆ ತುಂಬಾನೇ ಶೀತ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ತುಂಬಾನೇ ಕೋಲ್ಡ್ ಅನ್ನ ಕೊಡೋದನ್ನ ಅವಾಯ್ಡ್ ಮಾಡಿ ವಿತೌಟ್ ಐಸ್ ಜ್ಯೂಸ್ ಅನ್ನ ಮಾಡಿ ಕೊಡಿ ಮನೇಲೇನೆ. ಸಾತ್ವಿಕ್ ಅವಾಗಿಂದ ವೆಯ್ಟ್ ಮಾಡ್ತಾನೆ ಇದ್ದ ಜ್ಯೂಸ್ ಬೇಕು ಅಂತ. ಸೊ ಇವಾಗ ಜ್ಯೂಸ್ ರೆಡಿ ಆಗಿದೆ.
ಲವ್ ಯು. ತುಂಬ ಖುಷಿಯಿಂದ ಅವನು ಜ್ಯೂಸನ್ನು ಕುಡಿತಾ ಇದ್ದಾನೆ. ಸೊ ಈ ಥರ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಯಾವುದೇ ಆಗಲಿ ತುಂಬ ಖುಷಿಯಿಂದ ಇಷ್ಟಪಟ್ಟು ಕುಡಿತಾ ಇರ್ತಾನೆ. ಇವನು ಊಟ ಮಾಡೋದಕ್ಕೂ ಲೇಟ್, ಹಾಲು ಕೊಟ್ಟರೆ ಹಾಲು ಕುಡಿಯೋದು ಲೇಟ್ ಆಗುತ್ತೆ, ಮತ್ತು ಇವಾಗ ಜ್ಯೂಸ್ನು ಬೇರೆ ತುಂಬ ಲೇಟ್ ಮಾಡ್ತಾ ಇದ್ದಾನೆ ಕುಡಿಯೋದನ್ನ. ಆದರೂ ಇಷ್ಟಪಟ್ಟು ಕುಡಿತಾನೆ, ಕೊನೆವರೆಗೂ ಬಿಡಲ್ಲ ಅವನು. ಬಟ್ ಇವಾಗ ನೋಡಿ ಎಷ್ಟು ಬಟ್ಟೆ ಎಲ್ಲ ಚೆಲ್ಕೊಂಡ ಅವನು. ಅವನಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಕೂರಿಸಿದ್ದೀನಿ. ಇನ್ನೂ ಅರ್ಧ ಜ್ಯೂಸ್ ಹಾಗೇನೆ ಇತ್ತು. ಗೊಂಬೆ ಜೊತೆ ಆಟ ಆಡ್ಕೊಂಡು, ಗೊಂಬೆನ ಮಾತಾಡ್ಸ್ಕೊಂಡು ಹೀಗೆ ಆಟ ಆಡ್ತಾ ಕೂತಿರ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಇವನು ಆಟ ಆಡ್ಕೊಂಡು ಮತ್ತೆ ಅವನು ಮೊಬೈಲ್ ಕೇಳ್ತಾನೆ, ಇಲ್ಲಾಂದ್ರೆ ಟಿವಿ ಹಾಕೊಡಮ್ಮ ಅಂತ ಕೇಳ್ತಾನೆ. ಆಮೇಲೆ ಅವನಿಗೆ ಟಿವಿನ ಹಾಕೊಟ್ಟಿದ್ದೀನಿ. ಸೊ ಇವಾಗ ಟಿವಿ ನೋಡ್ಕೊಂಡು ಸ್ವಲ್ಪ ಇನ್ನರ್ಧ ಜ್ಯೂಸ್ ಮಿಕ್ಕಿತ್ತಲ್ಲ ಅದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಕುಡಿದು ಖಾಲಿ ಮಾಡ್ತಾನೆ. ಇವಾಗ ಸಾತ್ವಿಕ್ಗೆ ಯಾವಾಗಲೂ ಮೊಬೈಲ್ ನೋಡ್ಕೊಂಡೇ ಊಟ ಮಾಡೋದು, ಮತ್ತೆ ಮೊಬೈಲ್ ನೋಡ್ಕೊಂಡೇ ಹಾಲು ಕುಡಿಯೋದು. ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅವನು ಬಗ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೋಬೇಕಾದ್ರೆ ನೆಕ್ ಪೇನ್ ಬರುತ್ತೆ, ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ಟಿವಿನಲ್ಲೇ ಯೂಟ್ಯೂಬ್ ಕನೆಕ್ಷನ್ ಮಾಡಿಬಿಟ್ಟು ಹಾಕೊಡ್ತಾ ಇರ್ತೀನಿ. ಮತ್ತೆ ಟೈಮ್ ಬೇರೆ ಆಯಿತು, ಸಾತ್ವಿಕ್ಗೆ ಊಟ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ರೆಸಿಪಿ ನಾನು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ಬೇಕಿದ್ರೆ ನೀವು ನೋಡ್ಕೋಬೋದು. ಇದು ವೆಯ್ಟ್ ಗೇನ್ ಮತ್ತು ಈಸಿ ಡೈಜೆಷನ್ ಆಗೋದಕ್ಕೆ ಇದನ್ನು ಮಕ್ಕಳಿಗೆ ಊಟ ಮಾಡಿಸೋದು. ಅದಕ್ಕೋಸ್ಕರ ನಾನು ಇದನ್ನು ಮಧ್ಯಾಹ್ನ ಟೈಮ್ ಅವನಿಗೆ ಡೈಲಿ ಕೊಡ್ತಾ ಇರ್ತೀನಿ. ಊಟ ರೆಡಿ ಆಯಿತು, ಇವನಿಗೆ ಊಟ ಮಾಡ್ಸೋಕ್ಕೆ ಅಂತ ಬಂದೆ. ಅಷ್ಟರಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅಳಕ್ಕೆ, ಮೊಬೈಲ್ ಬೇಕು ಅಂತ. ನಾನು ಒಂದು ತುತ್ತು ಹಾಕಿಸ್ಕೊ ಮತ್ತೆ ಕೊಡ್ತೀನಿ ಅಂತ ಹೇಳಿದೆ. ಅವ್ನು ಬಿಡ್ತಾನೆ ಇರಲಿಲ್ಲ. ಅವನು ಊಟಕ್ಕೆ ಮೊಬೈಲ್ ಬೇಕು ಅಂತಲೇ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತೀನಿ. ಮತ್ತು ಅವನ್ನ ಮಲಗಿಸ್ಬಿಟ್ಟು ನಾನಿಲ್ಲಿ ಊಟಕ್ಕೆ ಏನು ಸಾಂಬಾರೇನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನೂಡಲ್ಸ್ ಮಾಡಿಕೊಂಡು ನೂಡಲ್ಸ್ನ ತಿಂತಾ ಇದ್ದೀನಿ. ಈ ಒಂದು ನೂಡಲ್ಸ್ ತಿನ್ಬಿಟ್ಟೆ ಸಾತ್ವಿಕ್ಗೆ ಫುಡ್ ಇನ್ಫೆಕ್ಷನ್ ಆಗಿದ್ದು. ಆ ಒಂದು ವಿಡಿಯೋನು ಕೂಡ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಹಾಗೆ ಸಾತ್ವಿಕ್ ಎದ್ದೋ ತನಕ ಸ್ವಲ್ಪ ಕೆಲಸಗಳು ಮುಗಿಸ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಮತ್ತು ನಾನಿಲ್ಲಿ ಬಟ್ಟೆಗಳನ್ನ ವಾಷಿಂಗ್ ಹಾಕಬೇಕಿತ್ತು. ಸೊ ಅದಕ್ಕೋಸ್ಕರ ಮಷಿನ್ಗೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದು ಇತ್ತು, ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳಿಬೇಕಾದ್ರೇನೆ ಜಾಸ್ತಿ ಸಾತ್ವಿಕ್ ತರಲೆ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ನಾನು ತೊಳೆಯೋದಕ್ಕೆ ಬರೋದಿಲ್ಲ, ಅವ್ನು ಮಲ್ಕೊಂಡ್ಮೇಲೆ ತೊಳ್ಕೊಳ್ತೀನಿ. ಮತ್ತು ಮೊನ್ನೆ ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಹಾಗಾಗೆ ಇಟ್ಬಿಟ್ಟಿದ್ದೆ, ಅದನ್ನು ಕೂಡ ಫೋಲ್ಡ್ ಮಾಡಿರಲಿಲ್ಲ. ಇವತ್ತು ಫೋಲ್ಡ್ ಮಾಡೋ ಒಂದು ಮನಸ್ಸು ಬಂದಿದೆ, ಅದಕ್ಕೋಸ್ಕರ ಇವತ್ತು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಸ್ವಲ್ಪ ಮೊಬೈಲ್ ನೋಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿದ್ರೆ ನಾನು ಬಟ್ಟೆ ಮಡ್ಚ್ತಾ ಇದ್ದೆ, ಅದು ಇನ್ಕಂಪ್ಲೀಟ್ ಆಯಿತು, ಯಾವುದೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಅಷ್ಟರಲ್ಲೇ ಸಾತ್ವಿಕ್ ಕೂಡ ಎದ್ಬಿಟ್ಟ ಬಟ್ಟೆ ಫೋಲ್ಡ್ ಮಾಡೋ ಅಷ್ಟರಲ್ಲೇ. ಸಾತ್ವಿಕ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತೆ. ಅವ್ನಿಗೇನಾದರೂ ಸ್ನ್ಯಾಕ್ಸ್ ಅಥವಾ ಹಾಲು ಕೊಡ್ತಾ ಇರ್ತೀನಿ. ಇವನಿಗೆ ಸ್ನ್ಯಾಕ್ಸ್ ಅಂತೂ ಕೊಡೋದು ಯಾವಾಗಲೂ ಒಂದು ಸರಿ ಕೊಡ್ತೀನಿ, ಬಟ್ ಹಾಲು ಮಾತ್ರ ಕಂಪಲ್ಸರಿ ಸಂಜೆ ಟೈಮ್ ಕೊಡ್ತಿರ್ತೀನಿ. ಮಧ್ಯಾಹ್ನ ಊಟ ಮಾಡಿಸಿರ್ತೀನಿ, ಬಟ್ ಸಾಯಂಕಾಲ ಯಾವುದೂ ಸ್ನ್ಯಾಕ್ಸ್ ತಿನ್ಸೋದಕ್ಕೆ ಹೋಗಲ್ಲ. ಅವನೇನಾದರೂ ಬೇಕು ಅಂತ ಕೇಳಿದಾಗ ಮಾತ್ರ ಕೊಡ್ತೀನಿ. ಬಟ್ ಇವತ್ತು ಚಾಕ್ಲೇಟ್ ಕೇಳ್ತಿದ್ದಾನೆ, ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಹೌಸಲ್ಲಿ ಒಂದು ಚಾಕ್ಲೇಟನ್ನು ತೊಗೊಂಡು ಬಂದಿದ್ದೆ. ಅದು ಜೆಲ್ಲಿ. ಸೊ ಅದನ್ನು ಡ್ರೈ ಫ್ರೂಟ್ಸಲ್ಲಿ ಮಾಡಿರ್ತಾರೆ, ಅದನ್ನು ಇವನಿಗೆ ಕೊಡಬೇಕಂತೆ ಕೇಳ್ತಾ ಇದ್ದಾನೆ. ಇವಾಗ ನಾನು ನೆನ್ನೆ ತಗೊಂಡು ಬಂದಿದ್ನಲ್ಲ, ಅದನ್ನು ಬೆಳಿಗ್ಗೆ ಕೊಟ್ಟಿದ್ದೆ. ಸೊ ಅದನ್ನ ನೆನ್ಪು ಮಾಡಿಕೊಂಡು ಇವಾಗ ಮತ್ತೆ ಕೇಳ್ತಿದ್ದಾನೆ, ಅದಕ್ಕೋಸ್ಕರ ಒಂದನ್ನು ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ನೋಡಿ ಡ್ರೈ ಫ್ರೂಟ್ಸ್ ಹೌಸಲ್ಲಿ ತೊಗೊಂಡಿರೋದು. ಇದರಲ್ಲಿ ಮಿಕ್ಸ್ ಜೆಲ್ಲಿಸ್ ಇದೆ, ಒಂದೇ ಥರ ತೊಗೊಂಡಿಲ್ಲ. ಯಾಕಂದರೆ ಒಂದೇ ಥರ ಅಂದರೆ ಟೇಸ್ಟ್ ಬೇರೆ ಬೇರೆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಫ್ರೂಟ್ಸ್ ಮಿಕ್ಸ್ ಇರೋದನ್ನು ತೊಗೊಂಡಿದ್ದೀನಿ. ಇದು ಆರೆಂಜ್ ಮತ್ತು ಸ್ಟ್ರಾಬೆರಿ ಮಿಕ್ಸ್ ಇರೋದು. ಇದು ಡ್ರೈ ಆಗಿರೋದನ್ನ ಅದನ್ನ ಜೆಲ್ಲಿ ಟೈಪ್ ಮಾಡಿರೋ ಅಂಥ ಒಂದು ಚಾಕ್ಲೇಟ್ ಟೈಪ್ ಜೆಲ್ಲಿ ಟೈಪ್ ಇದು.
ಮತ್ತು ನಾನಿಲ್ಲಿ ಈ ಕವರ್ ಒಳಗಡೆನೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಬೇರೆ ಕವರ್ಗೆ ಹಾಕಿದ್ರೆ ಇಷ್ಟೊಂದು ಹೇರ್ ಟೈಟ್ ಆಗಿ ಇರೋದಿಲ್ಲ. ಮತ್ತು ಹೇರ್ ಟೈಟ್ ಬಾಕ್ಸ್ಗೂ ಕೂಡ ಹಾಕಿ ಇಟ್ಕೊಳ್ಬೋದು. ಸೊ ಇಲ್ಲಿ ನಾನು ಯಾವುದೇ ಬಾಕ್ಸ್ಗೆ ಹಾಕಿ ಇಟ್ಟಿಲ್ಲ, ಸ್ವಲ್ಪ ತಗೊಂಡಿರೋದ್ರಿಂದ. ಮತ್ತು ಇವಾಗ ಅವನಿಗೆ ಕೊಡ್ತಾ ಇದ್ದೀನಿ. ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಕೊಟ್ಬಿಟ್ರೆ ಸಾಕು, ತುಂಬ ಖುಷಿ. ಅವ್ನಿಗೆ ಏನು ಕೊಟ್ರು ಹಂಗೇನೆ. ಅಂದರೆ ಚಾಕ್ಲೇಟ್ಸಲ್ಲಿ ಯಾವುದೇ ಥರ ಕೊಟ್ರೂ ಅವನಿಗೆ ತುಂಬ ಖುಷಿನೇ. ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲ ಬರೀ ಚಾಕ್ಲೇಟೇ ಇಷ್ಟ ಅಲ್ವಾ. ಅದಕ್ಕೋಸ್ಕರ ಮಧ್ಯೆ ಮಧ್ಯ ಈ ಥರ ಯಾವುದಾದ್ರೂ ಒಂದು ಫ್ರೂಟ್ಸ್ ಮಿಕ್ಸ್ ಇರುವಂತಹ ಚಾಕ್ಲೇಟ್ಸನ್ನು ತಗೊಂಡು ಬಂದು ಕೊಡಿ. ಹೆಲ್ದಿಯಾಗಿ ಇರುತ್ತೆ. ಸೊ ಯಾವುದೇ ಒಂದು ಎಫೆಕ್ಟ್ ಕೂಡ ಇರೋದಿಲ್ಲ. ಅವನು ಚಾಕ್ಲೇಟ್ ತಿನ್ಕೊಂಡು ಮುಗಿಸೋ ಅಷ್ಟರಲ್ಲಿ ನಾನು ಇವನಿಗೆ ಹಾಲು ಕಾಯಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಳ್ಳೋದಕ್ಕೆ ಬಂದೆ. ನಾನಿಲ್ಲಿ ಸ್ಪೆಷಲ್ ಹಾಲನ್ನ ಅವನಿಗೆ ಯಾವಾಗಲೂ ಕೊಡ್ತಾ ಇರ್ತೀನಿ. ಬಟ್ ಇನ್ನೊಂದಿದೆ, ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಬರುತ್ತೆ ನಂದಿನಿ ಹಾಲು. ಸೊ ಅದು ಬೆಸ್ಟ್ ಅಂತಲೇ ಹೇಳ್ತಾರೆ. ಬಟ್ ನಾನು ಅದನ್ನು ತುಂಬ ಫ್ಯಾಟ್ ಇದೆ ಮತ್ತು ಕೆಮ್ಮು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಕೊಡ್ತಾ ಇಲ್ಲ. ಇದನ್ನೇ ಕೊಡ್ತಾ ಇರೋದು. ಈ ಸ್ಪೆಷಲ್ ಹಾಲಿಗೆ ಏನಂದರೆ ನೀರನ್ನು ಜಾಸ್ತಿ ಮಿಕ್ಸ್ ಮಾಡೋದೇ ಇಲ್ಲ. ಅಂದರೆ ನೀರನ್ನೇ ಮಿಕ್ಸ್ ಮಾಡದೆ ಕೊಡ್ತೀನಿ ನಾನು. ಏನು ಎಫೆಕ್ಟ್ ಆಗೋದಿಲ್ಲ. ಇದೇ ಥರ ಜಾಸ್ತಿ ನೀರು ಹಾಕ್ತೇನೆ ಹಾಲನ್ನು ಕಾಯಿಸ್ಕೊಟ್ರೆ ಅದರಲ್ಲಿ ರಿಚ್ ಕ್ಯಾಲ್ಶಿಯಂ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಕೊಡ್ತಾ ಇರ್ತೀನಿ. ಮತ್ತು ಕೆಲವೊಬ್ಬರಲ್ಲಿ ಸಕ್ಕರೆನೇ ಹಾಕೋದಿಲ್ಲ ಹಾಲು ಕಾಯಿಸ್ಕೊಟ್ರೆ ಮಕ್ಕಳಿಗೆ. ಸೊ ಏನೂ ಆಗಲ್ಲ. ಸಕ್ಕರೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಒಂದು ಹೆಲ್ತ್ ಡ್ರಿಂಕ್ಸ್ ಅಂದರೆ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಸೋವಂಥ ಒಂದು ಬೆಸ್ಟ್ ಡ್ರಿಂಕ್ಸನ್ನು ನಾನು ಮಕ್ಕಳಿಗೆ ಕೊಡಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ನಾನಿಲ್ಲಿ ಪೀಡಿಯಾಶ್ಯೂರನ್ನು ಕೊಡ್ತಾ ಇದ್ದೀನಿ. ಪೀಡಿಯಾಶ್ಯೂರ್ ಅಂದರೆ ಇದರಲ್ಲಿ ವೆನಿಲಾ ಫ್ಲೇವರ್, ಕೇಸರ್ ಬಾದಾಮಿ ಮತ್ತು ಚಾಕ್ಲೇಟ್ ಫ್ಲೇವರ್ 3 ಕೂಡ ಇದೆ. ನಾನಿಲ್ಲಿ ಒಂದು ಕೇಸರ್ ಬಾದಾಮಿ ಫ್ಲೇವರನ್ನು ಕೊಡ್ತಾ ಇದ್ದೀನಿ. ನಾನು 2 ಸ್ಪೂನ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇವಾಗ ಅವನಿಗೆ ಕೊಡ್ತೀನಿ. ಸಾತ್ವಿಕ್ಗೆ ವೆನಿಲಾ ಫ್ಲೇವರ್ ಅಂತಂದರೆ ತುಂಬಾ ಇಷ್ಟ. ಬಟ್ ಯಾವಾಗಲೂ ಅದನ್ನೇ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದರೆ ಫ್ಲೇವರ್ ಕೂಡ ಚೇಂಜ್ ಇದ್ದರೆ ಅವನಿಗೂ ಟೇಸ್ಟ್ ಡಿಫ್ರೆಂಟ್ ಎಲ್ಲ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚೇಂಜ್ ಮಾಡಿ ಕೊಡ್ತಾ ಇದ್ದೀನಿ. ಈ ಪೌಡರ್ ಏನು ಹಾಕಿದ ಮೇಲೆ ಹಾಗೆ ಕರಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಫುಲ್ ಕ್ಲಿಯರಾಗಿ ಕರಗಿಸೋದಕ್ಕೋಸ್ಕರ ಸ್ಪೂನಲ್ಲಿ ಹೀಗೆ ತಿರುಗಿಸ್ಕೊಳ್ತಾ ಇರ್ತೀನಿ. ಈ ಥರ ಚೆನ್ನಾಗಿ ಪೌಡ್ರೆಲ್ಲ ಮಿಕ್ಸ್ ಮಾಡಿದ ನಂತರ ಅದನ್ನು ಆರಿಸೋದಕ್ಕೆ ಅಂತ ಅಂದ್ಬಿಟ್ಟು ಅದೇ ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ಅವನಿಗೆ. ಬೆಚ್ಚಗಿದ್ರೆ ಕುಡಿತಾನೆ. ಜಾಸ್ತಿ ಬಿಸಿನೂ ಕುಡಿಯೋಕ್ಕಾಗಲ್ಲ, ಬಿಸಿನೂ ಕೂಡ ಕೊಡಬಾರ್ದು. ಸ್ವಲ್ಪ ಬೆಚ್ಚಗೆ ಮಾಡಿ ಹಾಲನ್ನು ಕೊಡಬೇಕು. ಸ್ವಲ್ಪ ಹೊತ್ತು ಹೀಗೆ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನಿಲ್ಲಿ ಅವನಿಗೆ ಬಾಟಲ್ಗೆ ಹಾಕಿ ಕೊಡ್ತೀನಿ. ಸೊ ಇದನ್ನು ಲೋಟದಲ್ಲಿ ಕುಡಿದ್ರೇ ಒಳ್ಳೆಯದು ಮಕ್ಕಳು. ಬಟ್ ಇವನಿಗೆ ಒಂದೊಂದ್ಸರಿ ಲೋಟದಲ್ಲಿ ಕೊಟ್ಟರೆ ಅವನು ಕುಡಿಯೋದಿಲ್ಲ. ನನಗೆ ಬಾಟಲೇ ಬೇಕು ಅಂತ ಕೇಳ್ತಾನೆ. ಅದಕ್ಕೋಸ್ಕರ ನಾನಿಲ್ಲಿ ಬಾಟಲ್ಗೆ ಹಾಕಿ ಹಾಲನ್ನು ಕೊಡ್ತಾ ಇದ್ದೀನಿ ಅವನಿಗೆ ಶೋಧಿಸ್ಬಿಟ್ಟು ಕೊಡಬೇಕು. ಯಾಕಂದರೆ ಮಧ್ಯ ಈ ಥರ ಕೆನೆ ಎಲ್ಲ ಸಿಕ್ಬಿಟ್ರೆ ಅವನಿಗೆ ತುಂಬಾ ಒಂಥರ ಅಸಹ್ಯ ಪಡ್ತಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಶೋಧಿಸ್ಬಿಟ್ಟು ಈ ಥರ ಕೊಡ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಏನು ಕೊಟ್ರು ತುಂಬ ಖುಷಿಯಿಂದ ಇಸ್ಕೊಳ್ತಿದ್ದಾನೆ. ಏನಪ್ಪ ಇವತ್ತು ಅಂದ್ಕೊಂಡೆ. ಬಟ್ ಇಲ್ಲಿ ಜೆಲ್ಲಿ ಕೊಟ್ಟಿದ್ನಲ್ಲ ಅದಕ್ಕೆ ಇವತ್ತು ತುಂಬ ಖುಷಿಯಾಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಮೊದಲು ಹಾಲು ಕುಡಿದ್ರೆ ಆಮೇಲೆ ಜೆಲ್ಲಿ ಕೊಡ್ತೀನಿ ಅಂತಂದೆ. ಅದಕ್ಕೋಸ್ಕರ ಖುಷಿಯಿಂದ ಇಸ್ಕೊಂಡು ಹಾಲನ್ನು ಕುಡಿತಾ ಇದ್ದಾನೆ. ಮತ್ತು ಅವನಿಗೆ ಸಂಜೆ ಊಟಕ್ಕೆ ಒಂದು ಡ್ರೈ ಫ್ರೂಟ್ ರೆಸಿಪಿನ ನಾನು ಆವಾಗಲೇ ಹೇಳಿದ್ದೆ. ನಾನು ನನ್ನ ಚಾನಲಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ. ಎಲ್ಲರೂ ಕೂಡ ಮಿಸ್ ಮಾಡ್ದೇನೆ ನೋಡಿ ಅಂತ ಹೇಳಿಬಿಟ್ಟು ಈ ನನ್ನ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.